ಎಲ್ರಿಗೂ ನಮಸ್ಕಾರ. 25-26 ಮಂಗಳವಾರ ಮತ್ತು ಬುಧವಾರ ಮೈಸೂರಿನ ರ್ಯಾಡಿಸನ್ ಬ್ಲೂನಲ್ಲಿ ಹೈ ಲೈಫ್ ಫಸ್ಟ್ ಪ್ರದರ್ಶನ ಆಯೋಜಕವಾಗಿದೆ. ಇದು ನಮ್ಮ 18ನೇ ಬಾರಿ ಮೈಸೂರಿನಲ್ಲಿ ಮಾಡ್ತಾ ಇರೋದು. ಈ ಸಲ ನಮ್ಮ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ಇದು. ಇಲ್ಲಿ ನಿಮಗೆ ಕ್ಲೋದಿಂಗಿಂದ ಹಿಡಿದು ಬಟ್ಟೆ ಬರೆಗಳು, ಆಭರಣಗಳು, ಜ್ಯುವೆಲ್ರಿ ಮತ್ತು ಹೋಮ್ ಡೆಕೋರ್, ಮನೆಗೆ ಬೇಕಾಗುವಂಥ ಕೆಲವು ವಸ್ತುಗಳು ಸಿಗುತ್ತೆ. ಬೆಳಗ್ಗೆ 10ರಿಂದ ರಾತ್ರಿ 8ವರೆಗೂ ಇರುತ್ತೆ. ಯಾವುದೇ ರೀತಿಯಾದ ಎಂಟ್ರಿ ಫೀಸ್ ಇಲ್ಲ. 18ನೇ ಬಾರಿ ಅಂತ ಏನಕ್ಕೆ ಹೇಳಿದೆ ಅಂದರೆ, ನಾವು 2021ರಲ್ಲಿ ಶುರು ಮಾಡಿದ್ದು. ವರ್ಷಕ್ಕೆ 2 ಶೋ ಮಾಡ್ತಿದ್ವಿ. ನಮ್ಮದು ಪ್ರಾಡಕ್ಟ್ಸ್ ಎಲ್ಲ ಜನಕ್ಕೆ ಇಷ್ಟವಾಗಿ ಮೆಚ್ಚುಗೆಯಿಂದ ನಾವು ಈ ಸಲ 2023ದಿಂದ ವರ್ಷಕ್ಕೆ 4 ಶೋ ಮಾಡ್ತಾಯಿದ್ದೀವಿ. ಈ ಸಲ ಸ್ಪೆಷಲಿ ನಮ್ಮದು ಸ್ಟಾಲ್ಸ್ ಆ್ಯಸ್ ಆರ್ಗನೈಸರ್ ನಾನು ಹೇಳ್ತಾ ಇಲ್ಲ, ಎಲ್ಲರೂ ಬಂದು ಖರೀದಿಸೋದು ನೆಕ್ಸ್ಟ್ ಬಂದು ಈ ಸಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಯಾಕೆಂದರೆ ತುಂಬ ಒಳ್ಳೊಳ್ಳೆ ಸ್ಟಾಲ್ಸ್ ಬಂದಿದೆ. ಬಟ್ಟೆ ಆಗಲಿ, ಆಕ್ಸೆಸರೀಸ್ ಆಗಲಿ, ತುಂಬ ಒಳ್ಳೊಳ್ಳೆ ಸ್ಟಾಲ್ಸ್ ಬಂದಿದೆ. ಎಲ್ಲರೂ ಬಂದು ಅದನ್ನು ಉಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊತೀನಿ. ಯಾಕೆ ರ್ಯಾಡಿಸನ್ ಬ್ಲೂ ಅಂದರೆ ಫಸ್ಟ್ ಅಂದ್ಕೊಳ್ಳೋ ಅದೆಲ್ಲ ತುಂಬ ದೊಡ್ಡ ಹೋಟ್ಲು, ಆ ಥರ ಏನೂ ಇಲ್ಲ. ಇಲ್ಲಿ 100 ರೂಪಾಯಿಂದ ಹಿಡಿದು 50,000 ಹಿಡಿದು ಆಭರಣ ಬೆಲೆ ಗೊತ್ತು ನಿಮಗೆ. 1 ಗ್ರಾಮ್ಗೆ 10,000 ಆಗಿದೆ. ಒಂದು ಆಭರಣ ತೊಗೋಬೇಕು ಅಂದರೆ 1 ಲಕ್ಷಕ್ಕೆ ಕಡಿಮೆ ಏನೂ ಸಿಗಲ್ಲ. ಒಳ್ಳೊಳ್ಳೆ ಪೀಸ್ಗಳು, ಒಳ್ಳೊಳ್ಳೆ ಕಾರಿಗಾರ್ಸ್ಗಿಂದ ಮಾಡಿರೋಂಥ ವಸ್ತುಗಳು ಬಂದಿದೆ. ಎಲ್ಲರೂ ಬಂದು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಫಸ್ಟು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2 ದಿವಸಗಳ ಕಾಲ ಇದ್ದೀವಿ. ಆದಷ್ಟು ಬಂದು ಪ್ರತಿ ಸೈನೂ ನೀವು ಭಾಳ ನಮಗೆ ಬೆಂಬಲ ಕೊಟ್ಟಿದ್ದೀರಾ. ಈ ಸೈನೂ ಬಂದು ನಮ್ಮದು ಶೋನ ಸಕ್ಸಸ್ಫುಲ್ ಮಾಡಿಕೊಡ್ಬೇಕು ಅಂತ ಕೇಳ್ತೀನಿ. ಏನು ಹೇಳಿ, ರಿಪೀಟೆಡ್ ಕಸ್ಟಮರ್ಸು ಇರ್ತಾರೆ, ಹೊಸಬ್ರು ಬರ್ತಾರೆ. ಹೊಸಬ್ರು ಹೆಂಗೆ ಬರ್ತಾರೆ, ಇವಾಗ ಮುಂಚೆ ಬಂದಿರೋರು ಹೇಳ್ತಾರೆ ಚೆನ್ನಾಗಿದೆ ಹೋಗಿ ನೋಡು ಅಂತ. ಆ ಥರ ವರ್ಡ್ ಆಫ್ ಮೌತಲ್ಲೂ ನಮಗೆ ತುಂಬ ಚೆನ್ನಾಗಿ ಆಗ್ತಾಯಿದೆ. ಹೊಸಬ್ರು ಬಂದು ಅದನ್ನು ಚೆನ್ನಾಗಿ ಉಪಯೋಗ ಪಡಿಸ್ಕೊಳ್ತಾರೆ. ಈ ಸಲ ತುಂಬ ಚೆನ್ನಾಗಿದೆ ಸ್ಟಾಲ್ಸ್. ಬೆಸ್ಟ್ ಕಲೆಕ್ಷನ್ಸ್ ಈ ಸಲ ಮಾಡಿದ್ದೀವಿ ಅಂತ ಹೇಳ್ಬೋದು ನಾವು. 47 ಸ್ಟಾಲ್ಸ್ ಇದೆ. 40 ಫುಲ್ ಹೌಸ್ ಐ ಥಿಂಕ್ ಆಫ್ಟರ್ 2 ವರ್ಷ ಆದಮೇಲೆ ಈ ಸಲ ಫುಲ್ ಎಲ್ಲರೂ 47 ಸ್ಟಾಲ್ಸ್ ಇದ್ದಾರೆ. ನೀವು ಡೈರೆಕ್ಟಾಗಿ ಅವ್ರ ಸ್ಟಾಲ್ ಹತ್ರನೇ ಖಂಡಿತ ಅವರು ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ. ಖಂಡಿತ ಅವರು ಪ್ರೈಸಲ್ಲಿ ಕಡಿಮೆ ಮಾಡ್ತಾರೆ. ಹಾಂ, ಅಂದರೆ ನಮಗೆ ಇವಾಗ ಎಕ್ಸಾಂಪಲ್ ಜೈಪುರಿಂದ ಬಂದಿದ್ದಾರೆ, ಕೋಲ್ಕತ್ತಾದಿಂದ ಬಂದಿದ್ದಾರೆ, ಡೆಲ್ಲಿ, ಬಾಂಬೆ, ಲಕ್ನೋ, ಎಲ್ಲ ವಿಧವಾದ ಸ್ಟೇಟ್ಗಳಿಂದನೂ ಬಂದಿದ್ದಾರೆ, ರಾಜ್ಯಗಳಿಂದನೂ ಬಂದಿದ್ದಾರೆ. ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ.